ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರ, ಇವತ್ತಿನ ಸಂಚಿಕೆಯಲ್ಲಿ ಭೂತ ಚೇಷ್ಟೆ, ಭೂತ ಪ್ರೇತ ಆತ್ಮಗಳ ಕಾಡಾಟಕ್ಕೆ ಮಲಯಾಳಿ ಭಗವತಿ ಮಂತ್ರ ಸಾಧನದಿಂದ ಪ್ರೇತ ಭೂತ ಆತ್ಮಗಳನ್ನ ಉಚ್ಚಾಟನೆ ಮಾಡುವುದು ಮನುಷ್ಯನ ಆರೋಗ್ಯದ ಮೇಲೆ ಅಂಟಿದ್ದರೆ. ನೋಡಿ, ಈ ಪ್ರೇತ ಬಾಧೆಗೆ, ಭೂತ ಚೇಷ್ಟೆಗೆ, ಆತ್ಮಗಳ ಕಾಡಾಟಕ್ಕೆ ನಾವು ಹಿಂದಿನ ಕಾಲದಿಂದಲೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮನುಷ್ಯನ ಮೇಲೆ ಅಂಟಿಕೊಳ್ಳುತ್ತೆ. ಅದರ ವಿಚಿತ್ರವಾದ ವರ್ತನೆಗಳಿಗೆ ಮನುಷ್ಯ ಒಳಗಾಗ್ತಾನೆ ಅಂತ ನಾವು ಕೇಳುತ್ತಾ ಬಂದಿದ್ದೇವೆ. ಪ್ರೇತ ಬಾಧೆಗೆ ಒಳಗಾದಂಥ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯಂತೆ ಕಾಣುವುದಿಲ್ಲ. ಅವನ ಆರೋಗ್ಯದಲ್ಲಿ ವಿಚಿತ್ರವಾದ ಬದಲಾವಣೆಗಳಾಗ್ತಾ ಇರ್ತದೆ. ಹಾಗೆ ಅವನ ದಿನಚರಿಗಳು ಚೇಂಜ್ ಆಗ್ತಾ ಇರ್ತದೆ. ಹಾಗೆಯೇ ಕೂಡ ಈ ಪ್ರೇತ ಭೂತ ಆತ್ಮಗಳನ್ನು ಮನುಷ್ಯ ಮನಸ್ಸಿನ ನಿಯಂತ್ರಣ ತಪ್ಪಿ ಮಾಟ ಮಂತ್ರ ಅಥವಾ ವಾಮಾಚಾರದಂಥ ಪದ್ಧತಿಯ ಮುಖಾಂತರನೂ ಅವನಿಗೆ ಆಗದಿರುವಂಥ ವ್ಯಕ್ತಿಗಳ ಮೇಲೆ ಪ್ರೇತ ಚೇಷ್ಟೆ ಮಾಡುವುದು ಉಂಟು. ಮತ್ತು ಅಪಮೃತ್ಯು ಯೋಗಗಳಿಂದ ಅತಿಯಾದ ಆಸೆ ಆಕಾಂಕ್ಷೆಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಅಲ್ಪಾಯುಷಿಗೆ ಮೃತ್ಯು ಆದಂಥ ವ್ಯಕ್ತಿಗಳ ಆತ್ಮಕ್ಕೂ ಕೂಡ ಪ್ರೇತದ ಬಾಧೆ ಅಂಟಿಕೊಂಡು ಆ ವ್ಯಕ್ತಿಗಳು ಕೂಡ ಪ್ರೇತವಾಗಿ ಮನುಷ್ಯನ ಮೇಲೆ ಕಾಡಾಟ ಆಗುವಂಥದ್ದು ಸಹಜವಾಗಿ ನಾವು ಕೇಳಿರ್ತೀವಿ. ಇಂತಹ ಪ್ರೇತ ಭೂತ ಆತ್ಮಗಳ ಕಾಡಾಟಕ್ಕೇನಾದರೂ ನೀವುಗಳು ಒಳಗಾಗಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿರುವಂಥ ಸದಸ್ಯರೇನಾದರೂ ಒಳಗಾಗಿದ್ದರೆ, ಅಮಾವಾಸ್ಯೆ ದಿನ ಈ ಮಲಯಾಳಿ ತಂತ್ರ ಸಾಧನ ನೀವು ಮಾಡಬೇಕಾಗ್ತದೆ. ನಿಮ್ಮ ಮನೆಯಲ್ಲೇ ಮಾಡುವುದು. ಒಣಗಿದ ತೆಂಗಿನಕಾಯಿಯ ಚಿಪ್ಪುಗಳನ್ನ ನೀವು ತಗೊಂಡು ಬನ್ನಿ. ಆ ಒಣಗಿದ ತೆಂಗಿನಕಾಯಿಯ ಚಿಪ್ಪುಗಳನ್ನ ಒಂದು ತಟ್ಟೆಯಲ್ಲಿ ಹಾಕಿ ಅದರ ಮೇಲೆ ಸ್ವಲ್ಪ ತುಪ್ಪವನ್ನು ಸುರಿದು ಲೋಬಾನದ ಪುಡಿಯನ್ನು ಹಾಕಿ ಬೆಂಕಿ ಹಚ್ಚಿ. ಈ ಲೋಬಾನದ ಪುಡಿಯನ್ನು ಹಾಕಿ ಬೆಂಕಿ ಹಚ್ಚಿದಾಗ ಇಡೀ ಮನೆ ತುಂಬ ಅದು ಘಾಟ ಆಗಬೇಕು. ಮತ್ತು ಯಾವ ವ್ಯಕ್ತಿಗೆ ಪ್ರೇತ ಬಾಧೆ ಆಗಿರ್ತದೋ ಆ ವ್ಯಕ್ತಿಯ ಮುಂದೆ ನಿಂತ್ಕೊಂಡು ಆ ಲೋಬಾನದ ಹೊಗೆ ಹಾಕ್ತಾ ಈ ಮಂತ್ರವನ್ನು 18 ಬಾರಿ ನೀವು ಜಪಿಸಬೇಕಾಗ್ತದೆ. ಹಾಗೆ ಆ ವ್ಯಕ್ತಿಗೆ 18 ಬಾರಿ ಅದನ್ನು ನಿವಾಳಿಸಬೇಕಾಗ್ತದೆ. ಆ ಲೋಬಾನದ ಪ್ರಯೋಗ ಮಾಡ್ತಾ ಇರ್ತೀರಲ್ಲ, ಅದನ್ನು ಆ ಹೊಗೆ ಆ ಘಾಟ ಆ ವ್ಯಕ್ತಿಯ ಮೈ ತುಂಬ ಹಂಚ್ಕೋಬೇಕಾಗ್ತದೆ. ಏನು ಮಂತ್ರ? 18 ಬಾರಿ ಜಪಿಸುವಂಥ ಮಂತ್ರ ಯಾವುದು? ಪ್ರೇತ ಉಚ್ಚಾಟನೆದು. ಬರ್ಕೊಳ್ಳಿ ವೀಕ್ಷಕರೇ. ಓಂ ಭುವನೇಶ್ವರಿ ಬೇತಾಳ ರೂಪಿಣಿ ಮಹಿಷಾಸುರ ಮರ್ದಿನಿ ಮಲಯಾಳಿ ಭಗವತಿ ಓಂಕಾರಿ ಹಿಂಕಾರಿ ಚಟ ಚಟ ನವಕೋಟಿ ಸಿದ್ಧಲು ಪಾದಯಾನ ಓಂ ರೀಂ ಪಟ್ ಸ್ವಾಹ. ಇನ್ನೊಮ್ಮೆ ಬರ್ಕೊಳ್ಳಿ ವೀಕ್ಷಕರೇ. ಓಂ ಭುವನೇಶ್ವರಿ ಬೇತಾಳ ರೂಪಿಣಿ ಮಹಿಷಾಸುರ ಮರ್ದಿನಿ ಮಲಯಾಳಿ ಭಗವತಿ ಓಂಕಾರಿ ಹಿಂಕಾರಿ ಚಟ ಚಟ ನವಕೋಟಿ ಸಿದ್ಧಲು ಪಾದಯಾನ ಓಂ ರೀಂ ಪಟ್ ಸ್ವಾಹ. ಈ ರೀತಿಯನ್ನು ಈ ಮಂತ್ರವನ್ನು ನೀವು 18 ಬಾರಿ ಜಪಿಸುತ್ತಾ ಪ್ರೇತಬಾಧೆ ಆದಂಥ ವ್ಯಕ್ತಿಗೆ ನಿವಾಳಿಸಿ ಆ ಒಂದು ಲೋಬಾನದ ಹೊಗೆಯನ್ನು ಸಂಪೂರ್ಣ ಮನೆಗೆ ಘಾಟ್ ಆಗಬೇಕು. ಆ ರೀತಿಯಲ್ಲಿ ಪ್ರಯೋಗ ಮಾಡಿದ್ದರೆ ಕ್ಷಣಾರ್ಧದಲ್ಲಿ ಪ್ರೇತ ಉಚ್ಚಾಟನೆ ಆಗ್ತದೆ. ಆ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯಂತೆ ಸರಿ